ಬೆನಿಫಿಟ್ಸ್ ಆಫ್ ಡೈರೆಕ್ಟ್ ಆಂಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟ್ ಅಂದರೆ ಈ ಒಂದು ಡೈರೆಕ್ಟ್ ಆಂಟೀರಿಯರ್ ಹಿಪ್ ಶಸ್ತ್ರಚಿಕಿತ್ಸೆಯ ಏನೇನು ಪ್ರಯೋಜನಗಳು ಅಥವಾ ಏನೇನು ಅದರಿಂದ ಬೇರೆ ಶಸ್ತ್ರಚಿಕಿತ್ಸೆ ಕಂಪೇರ್ ಮಾಡೋದ್ರಿಂದ ಪೋಸ್ಟೀರಿಯರ್ ಕಂಪೇರ್ ಮಾಡಿ ನಾನು ಈ ವಿಷಯ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಡೈರೆಕ್ಟ್ ಆಂಟೀರಿಯರ್ ಬಗ್ಗೆ ನೀವು ಓದಿರ್ಬೋದು ಅಥವಾ ಕೇಳಿರ್ಬೋದು. ಡೈರೆಕ್ಟ್ ಆಂಟೀರಿಯರ್ ಅಂದರೆ ಮುಂಭಾಗದಿಂದ ಹಿಪ್ ಜಾಯಿಂಟ್ನ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಹಿಪ್ ರಿಪ್ಲೇಸ್ಮೆಂಟ್ನ ಮಾಡುವಂಥದ್ದು. ನಾವು ಪೋಸ್ಟೀರಿಯರ್ ಅಂತ ಹಿಂದ್ಗಡೆಯಿಂದ ಮಾಡೋದಕ್ಕೆ ಪೋಸ್ಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟ್ ಅಂತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಡೈರೆಕ್ಟ್ ಆಂಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟ್ ಅನ್ನೋವಂಥ ಶಸ್ತ್ರಚಿಕಿತ್ಸೆನ ಅಳವಡಿಸ್ತಾ ಇದ್ದೀವಿ. ಅದರದ್ದು ಏನೇನು ಪ್ರಯೋಜನಗಳು ಅಂತ ನಾನೀಗ ಹೇಳ್ತಾ ಇದ್ದೀನಿ. ಪ್ರಯೋಜನಗಳು, ಮೊದಲ 3 ವಾರದ ಪ್ರಯೋಜನಗಳು ಡೈರೆಕ್ಟ್ ಆಂಟೀರಿಯರ್ದು ಏನಂತಂದರೆ, ನಾವು ಇದನ್ನು ಇಂಟರ್ ಮಸ್ಕ್ಯುಲರ್ ಪ್ಲೇನ್ ಅಂತ ಅಂದರೆ 2 ಮಸಲ್ಸ್ನ 2 ಸ್ನಾಯುಗಳ ಮಧ್ಯ ಹೋಗಿ ನಾವು ಶಸ್ತ್ರಚಿಕಿತ್ಸೆ ಮಾಡೋದ್ರಿಂದ ನೋವು ಕಡಿಮೆ ಇರುತ್ತೆ ಮತ್ತು ಮಸಲ್ಸ್ನ ಡ್ಯಾಮೇಜ್ ಮಾಡದೇ ಇರೋದ್ರಿಂದ ರಕ್ತಸ್ರಾವನೂ ಕಡಿಮೆ ಇರುತ್ತೆ. ಮಸಲ್ಸ್ ಡ್ಯಾಮೇಜು ಕಡಿಮೆ ಇರೋದ್ರಿಂದ ಬೇಗ ರಿಕವರಿನೇ ಆಗ್ಬೋದು ಮತ್ತು ಬೇಗ ನಿಂತ್ಕೊಂಡು ನಡೆಯುವಂಥದ್ದು ಮತ್ತು ಆ್ಯಕ್ಟಿವಿಟಿ ರಿಸ್ಟ್ರಿಕ್ಷನ್ನು ಇಲ್ಲದೇ ಇರೋವಂಥದ್ರಿಂದ ಅವ್ರನ್ನ ನಾವು ಮಲಗಿಸುವಾಗೂ ಪರ್ಟಿಕ್ಯುಲರ್ ಇದೇ ಥರ ಕಾಲಿಡಬೇಕು, ಇದೇ ರೀತಿಲಿ ಇಡಬೇಕು, ಈ ಒಂದು ರಿಸ್ಟ್ರಿಕ್ಷನ್ಸ್ನ ನಾವು ಅವ್ರ ಮೇಲೆ ಹೇಳದೇ ಇರೋದ್ರಿಂದ ಅವ್ರಿಗೆ ಅದ್ರದ್ದು ಆಕ್ಸೆಪ್ಟೆನ್ಸು ಸಹ ಜಾಸ್ತಿ ಚೆನ್ನಾಗಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದೇನೆಂದರೆ, ಈ ಒಂದು ಡೈರೆಕ್ಟ್ ಆಂಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟಲ್ಲಿ ಆ ಒಂದು ಸ್ಕಾರ್ ಅನ್ನೋದು ತುಂಬ ಚಿಕ್ಕದಾಗಿರುತ್ತೆ. ಕಾಸ್ಮೆಟಿಕ್ ಅಡ್ವಾಂಟೇಜಸ್ ಅಂತ ಇರುತ್ತೆ. ಕೆಲವ್ರಿಗೆ ಹಿಂದ್ಗಡೆ ತೊಡೆ ಹಿಂಭಾಗದ ಸ್ಕಾರ್ ಸ್ವಲ್ಪ ದೊಡ್ಡದಾಗಿರುತ್ತೆ, ಇದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅದು ಒಂದು ಅವ್ರಿಗೆ ಆಕ್ಸೆಪ್ಟೆನ್ಸ್ ಆಫ್ ಸರ್ಜರಿನೂ ಸಹ ಬೆಟರ್ ಆಗುತ್ತೆ. ಸೊ ಈ ಎಲ್ಲ ರೀಸನ್ಸಿಂದ ಹಾಸ್ಪಿಟಲೈಸೇಷನ್ ಅಂದರೆ ನಾವೇನು ಅಡ್ಮಿಟ್ ಮಾಡ್ತೀವಿ ಹಿಪ್ ರಿಪ್ಲೇಸ್ಮೆಂಟಿಗೆ 4 ರಿಂದ 5 ದಿನ ಮಾಡೋ ಬದಲಿಗೆ 2 ರಿಂದ 3 ದಿನ ಅಥವಾ 4 ದಿನ ಒಳಗಡೆ ನಾವು ಡಿಸ್ಚಾರ್ಜ್ ಮಾಡಿದ್ರೆ ನಾನೇನು ಹೇಳಿದೆ ಅಂದರೆ ರಕ್ತಸ್ರಾವ ಕಡಿಮೆ ಆಗೋದ್ರಿಂದ, ಮಸಲ್ಸ್ ಕಟ್ ಮಾಡದೇ ಇರೋದ್ರಿಂದ, ಅಂದರೆ ಈ ಒಂದು ಡೈರೆಕ್ಟ್ ಆಂಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟ್ನ ನಾವು ಇಂಟರ್ ಮಸ್ಕ್ಯುಲರ್ ಮತ್ತು ಇಂಟರ್ ನರ್ವಸ್ ಪ್ಲೇನ್ ಅಂತ ಹೇಳಿ, ಅಂದರೆ 2 ಮಸಲ್ಸ್ 2 ಸ್ನಾಯುಗಳ ಮಧ್ಯದಿಂದ ಹೋಗಿ ನಾವು ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಮತ್ತು 2 ನರಗಳು ಸಪ್ಲೈ ಮಾಡುತ್ತಲ್ಲ ಮಸಲ್ಸ್ನ, ಆ ಬೇರೆ ಬೇರೆ ನರಗಳು ಸಪ್ಲೈ ಮಾಡೋಂಥ ಒಂದು ಪ್ಲೇನಲ್ಲಿ ನಾವು ಹೋಗಿ ಶಸ್ತ್ರಚಿಕಿತ್ಸೆ ಮಾಡ್ತಾ ಇರೋದ್ರಿಂದ ನಾವು ಅವರಿಗೆ ನೋವು ಸಹ ಕಡಿಮೆ ಆಗುತ್ತೆ ಮತ್ತು ಶಸ್ತ್ರಚಿಕಿತ್ಸೆಯ ರಕ್ತಸ್ರಾವ ಕಡಿಮೆ ಆಗೋದ್ರಿಂದ ಮತ್ತು ಈ ಎಲ್ಲ ಒಂದು ಕಾರಣಗಳಿಂದ ಹಾಸ್ಪಿಟಲೈಸೇಷನ್ ಸಹ ಕಡಿಮೆ ಆಗುತ್ತೆ. ನಾವು ಹಾಸ್ಪಿಟ್ಲಲ್ಲಿ ಎಷ್ಟು ದಿನ ಅಡ್ಮಿಟ್ ಮಾಡ್ತೀವಿ ಅದು ಕಡಿಮೆ ಆಗೋದ್ರಿಂದ ಅವರಿಗೆ ಬೇಗ ಅವರು ರಿಕವರಿಗೆ ಮತ್ತು ಅವರ ಕೆಲಸಗಳಿಗೆ ಹೋಗ್ಬೋದು. ಮತ್ತೊಂದೇನೆಂದರೆ, ಈ ಒಂದು ಡೈರೆಕ್ಟ್ ಆಂಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟ್ನಲ್ಲಿ ನಾವು ರೋಬೋಟಿಕ್ ಯೂಸ್ ಮಾಡಿ ನಾವು ಡೈರೆಕ್ಟ್ ಆಂಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಅಕ್ಯುರೇಸಿನೂ ಸ್ವಲ್ಪ ಇನ್ನೂ ಬೆಟರ್ ಆಗಿ ಬರುತ್ತೆ ಮತ್ತು ಆದ್ದರಿಂದ ಅವರ ರಿಸ್ಟ್ರಿಕ್ಟೇಷನ್ ಆಫ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ ಮತ್ತು ಡಿಸ್ಲೊಕೇಶನ್ ಚಾನ್ಸಸ್ ಸಹ ಕಡಿಮೆ ಇರುತ್ತೆ. ಡಿಸ್ಲೊಕೇಶನ್ ಏನಂದರೆ ಈ ಒಂದು ಬಾಲ್ ಹಿಂದಕ್ಕೆ ಹೋಗಿ ಹಿಂಗೆ ಹೋಗೋವಂಥದ್ದು, ಈ ಡಿಸ್ಲೊಕೇಶನ್ ಚಾನ್ಸಸ್ಸು ಕಡಿಮೆ ಇರುತ್ತೆ. ಸೊ ಇದ್ರದ್ದು ಏನು ಒಂದು ಕ್ಯಾಚ್ ಅಂದರೆ ಇದ್ರದ್ದು ಏನು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಡೈರೆಕ್ಟ್ ಆಂಟೀರಿಯರ್ ಅಂದರೆ ನಾವು ಸೆಲೆಕ್ಷನ್ ಆಫ್ ಪೇಷಂಟ್, ಅಂದರೆ ಯಾರಿಗೆ ಇದನ್ನು ನಾವು ಅಳವಡಿಸ್ಬೋದು ಅನ್ನೋದನ್ನು ಸರಿಯಾಗಿ ನಾವು ಅಸೆಸ್ ಮಾಡಿ ನಾವು ಅದನ್ನು ಯಾವ ಪೇಷಂಟ್ಗೆ ನಾವು ಇದು ಮಾಡ್ಬೋದು, ಅಂದರೆ ಯಾರಿಗೆ ನಾವು ಇದನ್ನು ಅಳವಡಿಸ್ಬೋದು ಅನ್ನೋದನ್ನ ನಾವು ಪ್ರಾಪರಾಗಿ ಸೆಲೆಕ್ಟ್ ಮಾಡಿ ನಾವು ಮಾಡೋದ್ರಿಂದ ನಾವು ಒಳ್ಳೆ ರಿಸಲ್ಟ್ಸ್ನ ಕೊಡ್ಬೋದು. ಹಾಗಂತ ಪೋಸ್ಟೀರಿಯರ್ ಅಪ್ರೋಚಲ್ಲಿ ನಾವು ಒಳ್ಳೆ ರಿಸಲ್ಟ್ಸ್ ಆಗೋದಿಲ್ಲ ಅಂತ ಇಲ್ಲ. ನಾವು ವರ್ಷಾನುಗಟ್ಲಿಂದ ನಾವು ಪೋಸ್ಟೀರಿಯರ್ ಅಪ್ರೋಚ್ ಮಾಡ್ತಾ ಇದ್ದೀವಿ, ಅದರಲ್ಲೂ ಆ್ಯಕ್ಯುರೇಟಾಗಿ ಮಾಡಿದ್ರೆ 100% ಗುಡ್ ರಿಸಲ್ಟ್ಸ್ ಕೊಡ್ಬೋದು. ಆದರೆ ಕೆಲವು ಪ್ರಯೋಜನಗಳು ಮೊದಲ 3 ವಾರದಲ್ಲಿ ಡೈರೆಕ್ಟ್ ಆಂಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟಲ್ಲಿ ಇರೋದ್ರಿಂದ ಅದನ್ನು ನಾವು ಅಳವಡಿಸ್ಬೇಕಾಗಿರೋಂಥ ಪೇಷಂಟ್ಸ್ಗೆ ಮಾಡೋದ್ರಿಂದ ಅದರದ್ದು ಅಡ್ವಾಂಟೇಜಸ್ ಇರುತ್ತೆ. ಈ ಒಂದು ಮಾಹಿತಿ ತಮಗೆಲ್ಲ ಉಪಯೋಗ ಆಗಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇಂತಹ ಮಾಹಿತಿಗಳನ್ನ ನಾನು ಕೊಡ್ತಾ ಇರ್ತೀನಿ. ಅದನ್ನು ನಿಮಗೆ ಪ್ರಯೋಜನ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಧನ್ಯವಾದ.